ದೇವರಾಜ ಅರಸು ಅವರ 106ನೇ ಜನ್ಮದಿನಾಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ಸ್ಮರಣಾರ್ಥಕವಾಗಿ ಪ್ರೇರಣಾ ರೂಪದಲ್ಲಿ ಆಚರಣೆ ಮಾಡಬೇಕಿರುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥ ಬರಬೇಕಾದ್ರೆ ಯೋಗ್ಯತೆ ಇರುವಂಥ ಸುದೀರ್ಘವಾದಂಥ ಸೇವೆಯನ್ನು ಮಾಡಿದಂಥವ್ರನ್ನ ಗುರುತಿಸಿ ದೇವರಾಜ ಅರಸು ಅವರ ಒಂದು ದಾರಿಯಲ್ಲಿ ನಡೆದು ಬಂದಂಥವ್ರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟರೆ ಇದಕ್ಕೊಂದು ಅರ್ಥ ಬರ್ತದೆ ಅಂತ ನಮ್ಮ ಭಾವನೆ. ಹೀಗಾಗಿ ಇವತ್ತು ಇಡೀ ವೇದಿಕೆಯಲ್ಲಿ ಇರುವಂಥ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀನಿವಾಸ ಪೂಜಾರಿ, ದೊಡ್ಡರಿಗೆ, ಪಿ ಸಿ ಮೋಹನ್ರು ಹಾಗೂ ಎಲ್ಲ ಹಿರಿಯ ಮಹನೀಯ ನಿಜವಾನು ಎಲ್ಲ ಹಿರಿಯ ಮಹನೀಯರ ಸಮ್ಮುಖದಲ್ಲಿ ಇವತ್ತು ಬಿ ಎಲ್ ಪಾಟೀಲ್, ನಾವು ಅವರಿಗೆ ಬಿ ಎಲ್ ಪಾಟೀಲ್ ಅಂತಲೇ ಕರೆಯೋದು, ಬಿ ಎಲ್ ಪಾಟೀಲ್ರಿಗೆ, ಶ್ರೀಮತಿ ಸುಶೀಲಮ್ಮನವ್ರಿಗೆ ಮತ್ತು ಶ್ರೀ ಭಾಸ್ಕರ್ ದಾಸ್ ಯಕ್ಕೂರವ್ರಿಗೆ ಈ ಪ್ರಶಸ್ತಿಯನ್ನು ಕೊಡೋ ಮುಖಾಂತರ ಮತ್ತೊಮ್ಮೆ ದೇವರಾಜ ಅರಸು ಅವರ ಆ ಮಹಾನ ವ್ಯಕ್ತಿತ್ವ, ಆ ಮಹಾನ ವ್ಯಕ್ತಿತ್ವದ ಚಿಂತನೆಗಳು ಮತ್ತು ಅವರು ನಡೆದ ಬಂದ ದಾರಿ ಮತ್ತು ಇವತ್ತಿನ ಸವಾಲುಗಳನ್ನು ಎದುರಿಸುವಂಥ ಸ್ಫೂರ್ತಿಯನ್ನು ನಾವು ಪುನರ್ ಸಂಕಲ್ಪ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಈ 3 ಮಹಿಳೆಯರಿಗೆ ಪ್ರಥಮದಲ್ಲಿ ನನ್ನ ಹೃದಯದ ತರವಾಳದಿಂದ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ದೇವರಾಜ ಅರಸು ಅವರು ಸ್ವತಂತ್ರ ಪೂರ್ವದ ಒಬ್ಬ ರಾಜಕಾರಣಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸ್ವತಂತ್ರ ಹೋರಾಟಕ್ಕೆ ಯಾರು ಪಾಲ್ಗೊಂಡಿದ್ರು, ಸ್ವತಂತ್ರಕ್ಕಾಗಿ ತಮ್ಮ ಮನೆ ಮಠವನ್ನು ಬಿಟ್ಟು ಸಾರ್ವಜನಿಕ ಜೀವನದಲ್ಲಿ ಯಾರು ಪಾದಾರ್ಪಣೆ ಮಾಡಿದ್ರು, ಅವರ ಮೌಲ್ಯಗಳು ಅವರ ಆಡಳಿತದಲ್ಲಿ ನಾವು ನೋಡೋಕೆ ಅದೊಂದು ಅದೊಂದು ಪೀಳಿಗೆ. ಆ ಒಂದು ಯುಗ ಮತ್ತು ಆ ಮಹನೀಯರು ಇವತ್ತು ಇಲ್ಲ, ಅದರ ಕೊರತೆ ನಮಗಿದೆ. ದೇಶ ಪ್ರೇಮ ಇದ್ದರೆ ದೇಶವಾಸಿಗಳ ಬಗ್ಗೆಯೂ ಕೂಡ ಪ್ರೇಮ ಇರ್ತದೆ. ದೇಶ ಪ್ರೇಮಿಯ ಚಿಂತನೆ, ನಾಯಕತ್ವ ದೇಶವಾಸಿಗಳ ಸಮಗ್ರ ಬದುಕಿನ ಶ್ರೇಯೋಭಿವೃದ್ಧಿಯ ಜೊತೆಗೆ ಬದುಕಿನಲ್ಲಿ ಒಂದು ಸ್ವಾಭಿಮಾನವನ್ನು ತುಂಬುವಂಥ ಕೆಲಸ ಆಗ್ತದೆ. ನಾವು ಯಾಕೆ ಸ್ವತಂತ್ರ ಹೋರಾಟ ಮಾಡಿದ್ವಿ? ನಮ್ಮ ತನ್ನವನ್ನು ಕಂಡುಕೊಳ್ಳಲು, ನಮ್ಮ ತನ್ನವನ್ನು ಉಳಿಸಿಕೊಳ್ಳಲು, ಸ್ವಾಭಿಮಾನದ ಬದುಕನ್ನು ಗುಲಾಮಗಾರಿಯಿಂದ ದೂರ ಮಾಡಲು ಸ್ವತಂತ್ರ ಹೋರಾಟ ಮಾಡಿದ್ವಿ. ಯಾವ ಸ್ವತಂತ್ರ ಹೋರಾಟ ಗುಲಾಮಗಿರಿಯಿಂದ ಹೊರಬರಬೇಕಂತ ಮಾಡಿದ್ವು, ಮತ್ತೊಂದು ರೀತಿಯ ಗುಲಾಮಗಿರಿಯಲ್ಲಿ ಸಿಕ್ಕಾಕೊಂಡ್ರೆ ಆ ಸ್ವತಂತ್ರ ಹೋರಾಟಕ್ಕೆ ನಾವು ಎಷ್ಟರ ಮಟ್ಟಿಗೆ ನ್ಯಾಯವನ್ನು ಒದಗಿಸಿದ್ದೀವಿ ಎನ್ನುವಂಥ ಆತ್ಮಾವಲೋಕನವನ್ನು ನಾವು ಮಾಡ್ತೀವಿ. ಇಲ್ಲಿ ದೇವರಾಜ ಅರಸು ಬಹಳ ಪ್ರಸ್ತುತ ಆಗ್ತಾರೆ. ಸ್ವತಂತ್ರಕ್ಕೆ, ಗುಲಾಮಗಿರಿ ರಹಿತವಾಗಿರುವಂಥ ಬದುಕಿಗೆ ಒಂದು ದೊಡ್ಡ ಆಯಾಮವನ್ನು ಕೊಟ್ಟಂಥ ಧೀಮಂತ ನಾಯಕರು ಸನ್ಮಾನ್ಯ ದೇವರಾಜ ಅರಸು ಅವರು. ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ, he liberated the land and he liberated the sons of the soils. ಅವರು ಭೂಮಿಯನ್ನ ಬಿಡುಗಡೆಗೊಳಿಸಿದರು, ಭೂಮಿಯ ಉಳುವಂಥ ಮಣ್ಣಿನ ಮಕ್ಕಳನ್ನು ಸ್ವತಂತ್ರಗೊಳಿಸಿದರು.
ಕೆಲವು ಜನರಲ್ಲಿ ಇದ್ದಂಥ ಈ ಸಂಪತ್ತು ಸರ್ವರಿಗೂ ಇರಬೇಕು. ವಿಶೇಷವಾಗಿ ಆ ಭೂಮಿಯಲ್ಲಿ ದುಡಿಯುವಂಥವನಿಗೆ ಇದರ ಮೊದಲನೆಯ ಅಧಿಕಾರ ಹಕ್ಕಿರಬೇಕನ್ನುವಂಥ ತತ್ವ ಅದರ ಹಿಂದೆ ಇದೆ. ಹೀಗಾಗಿ ಸ್ವತಂತ್ರದ ಅರ್ಥ ಎಲ್ಲಿ ಬರ್ತದೆ? ಜನರನ್ನು ಬಿಡುಗಡೆ ಮಾಡುವಂಥದ್ದು, ಜನರ ಅವಲಂಬಿತವಾದಂಥ ಭೂಮಿ ಬಿಡುಗಡೆ ಮಾಡುವಂಥದ್ದು. ಅವತ್ತಿನ ಕಾಲದಲ್ಲಿ ಇಷ್ಟು ಆರ್ಥಿಕವಾದಂಥ ಬೆಳವಣಿಗೆ ಇರಲಿಲ್ಲ. ಔದ್ಯೋಗಿಕವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳಿರಲಿಲ್ಲ. ಭೂಮಿಯ ಅವಲಂಬಿತವಾದಂಥ ಬದುಕೇ ಹೆಚ್ಚಿತ್ತು. ಆ ಭೂಮಿಯ ಅವಲಂಬಿತ ಬದುಕಿನಲ್ಲಿ ಆರ್ಥಿಕತೆಯನ್ನು ಕಂಡುಕೊಳ್ಳುವಂಥ ಅನಿವಾರ್ಯತೆ ಇತ್ತು. ಹೀಗಾಗಿ ಅವತ್ತು ಅವರು ಮಾಡಿರುವಂಥ ಆ ಒಂದು ಲಿಬರೇಷನ್ ಏನಿದೆ, ಬರುವಂಥ ಮುಂದಿನ ಜನಾಂಗಕ್ಕೆ ಆ ಭೂಮಿಯ ಆಧಾರವಾದಂಥ ಆರ್ಥಿಕತೆಯಿಂದ ಅವರು ಕಲಿತು ಬೇರೆ ಬೇರೆಯ ಒಂದು ಫೀಲ್ಡಲ್ಲಿ ಬೇರೆ ಬೇರೆಯ ಕಾಯಕದಲ್ಲಿ ತೊಡ್ಕೊಂಡು ಇಡೀ ಸಮುದಾಯ ಒಂದು ಸ್ವತಂತ್ರ ಸ್ವಾಭಿಮಾನದ ಬದುಕನ್ನು ನಡೆಸಲು ಸಾಧ್ಯ ಆಯಿತು ಅನ್ನುವಂಥದ್ದು ವಿಶ್ಲೇಷಣೆ. ಬಹಳಷ್ಟು ವಿರೋಧ ಬಂತು, ವಿರೋಧ ಬರಲಿಲ್ಲ ಅಂತೇನಿಲ್ಲ. ಆದರೆ ಜನಸಾಮಾನ್ಯರ ಒಂದು ಭಾವನೆ ಸರ್ವರಿಗೂ ನ್ಯಾಯ ಕೊಡುವಂಥ ಒಂದು ವಿಚಾರಕ್ಕೆ ಅವತ್ತಿನ ಜನ ಅದನ್ನು ಹೃದಯಪೂರ್ವಕವಾಗಿ ಒಪ್ಪಿಕೊಂಡ್ರು. ವಿರೋಧಿಗಳ ಸಂಖ್ಯೆ ಕಡಿಮೆ. ಮಾಡುವುದು ಬಹಳ ಮುಖ್ಯ, ಮಾಡುವ ವಿಧಾನವೂ ಅಷ್ಟೇ ಮುಖ್ಯ. ಬದಲಾವಣೆ ತಂದಾಗ ಬಹಳಷ್ಟು, ಅದು ಮೂಲಭೂತ ಬದಲಾವಣೆಯನ್ನು ತಂದಾಗ, ಅದು ಭೂಮಿಯ ಹಕ್ಕಿನಲ್ಲಿ ಬದಲಾವಣೆ ತಂದಾಗ ಅಷ್ಟು ಸುಲಭವಲ್ಲ. ನಾವು ನೋಡ್ತೇವೆ ಇವತ್ತಿನ ವ್ಯಾಜ್ಯಗಳು. ನಾನು ಗೃಹ ಸಚಿವನಾಗಿ ಪೊಲೀಸ್ ಸ್ಟೇಷನ್ಗೆ ಅತಿ ಹೆಚ್ಚು ವ್ಯಾಜ್ಯ ಬರುವಂಥದ್ದು ಈ ಭೂಮಿಯ ಸಲುವಾಗಿರುವಂಥ ಹಕ್ಕಿನ ಮೇಲೆ. ಅಣ್ಣತಮ್ಮರಲ್ಲಿರ್ಬೋದು, ಅಥವಾ ಜಯಾದಿಗಳಲ್ಲಿರ್ಬೋದು, ಅಥವಾ ಬೇರೆ ಬೇರೆಯ ವ್ಯವಹಾರಗಳಲ್ಲಿರ್ಬೋದು. ಇಂಥ ಒಂದು ಸೂಕ್ಷ್ಮವಾದಂಥ ವಿಚಾರದಲ್ಲಿ ಅವರು ಮಾಡಿರುವಂಥ ಕ್ರಾಂತಿ ಅದ್ಭುತವಾಗಿದೆ ಅನ್ನೋದನ್ನು ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅಷ್ಟೇ ಅಲ್ಲ, ಇದರಿಂದ ನಾವು ಪಾಠ ಕೂಡ ಕಲಿಬೇಕು. ವಿನೋಬ ಭಾವೆಯವರು ಭೂದಾನ ಚಳವಳಿ ಮಾಡಿದರು. ವಿನೋಬ ಭಾವೆಯವರ ಭೂದಾನ ಚಳವಳಿಗೆ ಅದಕ್ಕಿಂತ ಪೂರ್ವದಲ್ಲೇ ಕಾನೂನು ಸ್ವರೂಪವನ್ನು ಕೊಟ್ಟಂಥವರು ಸನ್ಮಾನ್ಯ ದೇವರಾಜ. ಇದು ಐತಿಹಾಸಿಕವಾಗಿರುವಂಥದ್ದು. ತದನಂತರ ಅವರು ರಾಜಕಾರಣವನ್ನು ಮೈಸೂರು ಪ್ರಾಂತ್ಯದಿಂದ ಪ್ರಾರಂಭ ಮಾಡಿದರು. ಪ್ರಜಾಪ್ರತಿನಿಧಿಯ ಸದಸ್ಯರಾಗಿ ಪ್ರಾರಂಭ ಮಾಡಿದರು. ಮೈಸೂರಿನ ಬೇರೆ ಇರುವಂಥ ಒಬ್ಬ ರಾಜಕಾರಣಿ. ಏಕೀಕರಣ ಆಗ್ತಾನೆ ಆಗಿತ್ತು. ಸುಮಾರು 17-18 ವರ್ಷ ಆಗಿತ್ತು. ಏಕೀಕರಣದ ಒಂದು ರೂವಾರಿಗಳು ಆಡಳಿತವನ್ನು ಅವ್ರಿಗಿಂತ ಮುಂಚೆ ಮಾಡಿದ ಹಿನ್ನೆಲೆಯಲ್ಲಿ ಅವರ ನಂತರ ಅವರ ಮೇಲೆ ಜಯಶಾಲಿಯಾಗಿ ಬಂದಂಥ ದೇವರಾಜ ಅರಸರು ಆ ಏಕೀಕರಣದ ಒಂದು ಮಹತ್ವವನ್ನು, ಅದರ ಕನ್ನಡಿಗರ ಏಕತೆಯನ್ನು ಎಂದು ಬಿಟ್ಟುಕೊಡ್ಲಿಲ್ಲ. ಯಾರೇ ಮಾಡಿದ್ರು ಕೂಡ ಒಳ್ಳೆಯ ಕೆಲಸವನ್ನು ಗುರುತಿಸುವಂಥ ಕೆಲಸ ಸನ್ಮಾನ್ಯ ದೇವರಾಜ ಅರಸರು ಮಾಡಿದರು. ಹೀಗಾಗಿ ಮೈಸೂರು ಪ್ರಾಂತದ ನಾಯಕರಾದರೂ ಕೂಡ ಕರ್ನಾಟಕ ಅಂತ ಹೆಸರಿಡುವಂಥ ಒಂದು ಧೀಮಂತಿಕೆಯನ್ನು ಸನ್ಮಾನ್ಯ ದೇವರಾಜ ಅರಸರು ತೋರಿಸಿದರು. ಬಹಳಷ್ಟು ಜನ ಅಂದ್ಕೊಂಡಿದ್ರು, ಬಹಳ ಏಕೀಕರಣ ಆದ ತಕ್ಷಣವೇ ಹಲವಾರು ಹೆಸರುಗಳು ಬಂತು. ವಿಶಾಲ ಕರ್ನಾಟಕ, ಕರ್ನಾಟಕ ಎಲ್ಲ ಬಂದಿತ್ತು. ಬಹಳ ಜನ ಅಂದ್ಕೊಂಡಿದ್ರು ದೇವರಾಜ ಅರಸರು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮೈಸೂರು ಪ್ರಾಂತದಿಂದ ಬಂದಿದ್ದಾರೆ. ಆದರೆ ಎಲ್ಲರಿಗೂ ಆಶ್ಚರ್ಯ ಆಗುವ ರೀತಿಯಲ್ಲಿ ಅವರ ಘೋಷಣೆ
ಎಲ್ಲರಿಗೂ ಬಹಳ ಸಂತೋಷ ತಂತು. ಅವರ ಹೃದಯ ವೈಶಾಲ್ಯತೆಯನ್ನು ನಾವೆಲ್ಲರೂ ಕೂಡ ಬಹಳಷ್ಟು ಅಭಿಮಾನಪೂರ್ವಕವಾಗಿ ನೆನಪು ಮಾಡ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ ಹೆಂಗಿರ್ತದೆ ಅಂದರೆ, ನಮ್ಮವರು ರಾಮಬಾಗ್ದವ್ರು ಆದರೆ ಅದು ನ್ಯಾಯ ಸಿಗುತ್ತೆ ಅಂತ, ಕೆಲವು ಅತ್ಯಂತ ಕ್ಲಿಷ್ಟ ನಿರ್ಣಯಗಳನ್ನು ಯಾರಿಂದ ನಿರೀಕ್ಷೆ ಮಾಡಿರಲಿಲ್ಲ ಅವರಿಂದ ಆಗ್ತದೆ. ಇದು ರಾಜಕಾರಣದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಹೀಗಾಗಿ ದೇವರಾಜ ಅರಸು ಅವರು ಬಹಳ ದೂರದೃಷ್ಟಿ ಇಟ್ಟುಕೊಂಡು ಒಂದು ಮುತ್ಸದ್ದಿಯ ನಿರ್ಣಯವನ್ನು ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇನ್ನೊಂದು, ದೇವರಾಜ ಅರಸು ಅವರು ಬಹಳ ದೊಡ್ಡ ಕೊಡುಗೆ. ಅವತ್ತು ನಮ್ಮ ಕರ್ನಾಟಕ ಈ ಪವರ್ ಎಲೆಕ್ಟ್ರಿಸಿಟಿಯಲ್ಲಿ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಬೇಕಾಗಿತ್ತು. ನಾನು 72, 73, 74, 75ರ ದಶಕದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಆವಾಗ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಸ್ ಚಾಲನೆ ಕೊಡುವಂಥ ಕೆಲಸ, ಆ ಕೆಲಸವನ್ನು ಬಹಳ ಅದ್ಭುತವಾಗಿ ಹೊರದೇಶದ ನೆರವನ್ನು ತೆಗೆದುಕೊಂಡು ಅವರು ಸೂಪರ್ ನಾಗ್ಜರಿ ಪ್ರಾಜೆಕ್ಟ್ ಆಗಲಿ, ಕಾಳಿ ಪ್ರಾಜೆಕ್ಟ್ ಆಗಲಿ, ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಪ್ರಾರಂಭ ಮಾಡಿದಂಥ ಶ್ರೇಯಸ್ಸು ಸನ್ಮಾನ್ಯ ದೇವರಾಜ ಅರಸಿಗೆ ಹೋಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ. ಇನ್ನೊಂದು, ನೀರಾವರಿಗೆ ಇವತ್ತೇನು ನಾವು ನೀರಾವರಿ ನೋಡ್ತಾ ಇದ್ದೇವೆ, ಅದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ, ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಮೂಲ ಪ್ಲಾನಿಂಗ್ ಮತ್ತು ಪ್ರಾರಂಭ ಮಾಡಿರುವಂತಹ ದೂರದೃಷ್ಟಿ ಸನ್ಮಾನ್ಯ ದೇವರಾಜ ಅರಸು ಅವರಿಗೆ ಸೇರ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ನಿಜಲಿಂಗಪ್ಪವರು ಹಾಕಿರುವಂತಹ ಆ ಬುನಾದಿಯನ್ನ ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋದಂಥವರು ಸನ್ಮಾನ್ಯ ದೇವರಾಜ ಅರಸು. ನಾನು ದೇವರಾಜ ಅರಸು ಅವರನ್ನ ಪ್ರಥಮ ಬಾರಿ ನೋಡಿದ್ದು 1978. ಬಹಳ ಸುದೃಪಿ ವ್ಯಕ್ತಿತ್ವ, ಎತ್ತರದ, ಅತ್ಯಂತ ಧೀಮಂತಿಕೆ ಇರುವಂಥ ಒಂದು ವ್ಯಕ್ತಿತ್ವ. ಅವರು ಬರ್ತಾರಂದ್ರೆ ಆ ಒಂದು ಘನತೆ, ಗೌರವವನ್ನು ಸಂಪಾದಿಸುವ ಒಂದು ಶೈಲಿ ದೇವರಾಜ ಅರಸರಲ್ಲಿತ್ತು. ಮತ್ತೆ ಅವರು ಹುಟ್ಟಿ ಪೈಲ್ವಾನರಿದ್ರು. ಹೀಗಾಗಿ ಆ ಒಂದು ಪೈಲ್ವಾನಿಕೆಯ ಗತ್ತು ಅವರಲ್ಲಿತ್ತು. ಅವತ್ತಿನ ಕಾಲದಲ್ಲಿ ಅವರ ಪಕ್ಷದಲ್ಲಿ ಇದರ ಅವಶ್ಯಕತೆ ಬಾಳಿತ್ತವ, ರಿಜ್ವಾನ್ ಬಾಳಿತ್ತವಾಗ. ಯಾಕಂತಂದ್ರೆ ಒಬ್ಬ ಗಟ್ಟಿ ನಾಯಕ ಬೆಳೀತಾನಂದ್ರೆ ಅದಕ್ಕೆ ವಿರೋಧಿಗಳು ಕೂಡ ಇರ್ತಾರೆ. ಆದರೆ ಆ ವ್ಯಕ್ತಿತ್ವದಲ್ಲಿ ಅರ್ಧ ಅವರೆಲ್ಲರನ್ನೂ ಕೂಡ ಸೆಳೆಯುವಂಥ ಕೆಲಸ ಅವರು ಮಾಡ್ತಾ ಇದ್ರು. ಎರಡನೇದಾಗಿ ಬಹಳ ಸೂಕ್ಷ್ಮಮತಿಗಳು. ಅತ್ಯಂತ ಸಣ್ಣ ಸಣ್ಣ ಸಮಾಜಗಳನ್ನು ಗುರುತಿಸಿ ಗುಲ್ಬರ್ಗಾದಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಸಣ್ಣ ಸಣ್ಣ ಸಮಾಜಗಳನ್ನು ಗುರುತಿಸಿ ಅವರಿಗೆ ಶಾಸಕರು, ಸಚಿವರನ್ನಾಗಿ ಮಾಡಿ ಆ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ, ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಂಥ, ರಾಜಕೀಯ ನಾಯಕತ್ವವನ್ನು ಕೊಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಅವರು ಮಾಡಿದರು ಅನ್ನೋದನ್ನು ನಾವೆಲ್ಲರೂ ಇವತ್ತಿನ ಹಲವಾರು ನಾಯಕರು ಅದು ದೇವರಾಜ ಅರಸು ಗುರುತಿಸಿರುವಂಥ ಪ್ರೊಡಕ್ಟ್ಸ್ ಅಂತ ಈ ಸಂದರ್ಭದಲ್ಲಿ ನಾನು ಸೂಕ್ಷ್ಮ ಹೇಳಕ್ಕೆ. ರಾಜಕಾರಣದಲ್ಲಿ ಏರುಪೇರುಗಳಾಗ್ತವೆ. ಆ ಏರುಪೇರುಗಳನ್ನ ಬಹಳ ಸಮದೃಷ್ಟಿಯಿಂದ ನೋಡುವಂಥ ಒಂದು ನಾಯಕತ್ವ. ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅವರು ಎಂದು ಕೂಡ ಅದನ್ನು ತಡ್ಕೊಳ್ಳಿಲ್ಲ. ಹೀಗಾಗಿ ಬಹುತೇಕವಾಗಿ ಇನ್ನೊಂದು 5 ವರ್ಷ ಮುಖ್ಯಮಂತ್ರಿ ಆಗ್ತಿದ್ರು. ಆದರೆ ಅವರ ಸ್ವಾಭಿಮಾನಕ್ಕೋಸ್ಕರ ಆ ಅಧಿಕಾರವನ್ನು ಕೂಡ ಬಿಟ್ಟುಕೊಟ್ಟಿರುವಂಥದ್ದು ಕರ್ನಾಟಕದ ಇತಿಹಾಸ ಪುಟದಲ್ಲಿ ನಾವು ನೋಡ್ತೀವಿ. ದೇವರಾಜ ಅರಸರು ಎಲ್ಲ ಸಮಾಜ, ಎಲ್ಲ ಒಂದು ಪಕ್ಷದ ನಾಯಕರ ಪ್ರೀತಿ ಪಾತ್ರರಾಗಿದ್ದರು.
ಸೋಷಿಯಲ್ ಇಂಜಿನಿಯರಿಂಗನ್ನು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಮಾಡಿರುವಂಥ ಧೀಮಂತ ನಾಯಕ ದೇವರಾಜ ಅರಸು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹು ವ್ಯಕ್ತಿತ್ವ ಇರುವಂಥ, ಬಹು ಗುಣಗಳಿರುವಂಥ ಒಬ್ಬ ವ್ಯಕ್ತಿ ದೇವರಾಜ ಅರಸು. ಅವರು ಮಾಡಿರುವಂಥ ಕೆಲಸಗಳು ಸಾಕ್ಷಿ, ಅವರು ತೆಗೆದುಕೊಂಡಿರುವಂಥ ನಿರ್ಣಯಗಳು ಸಾಕ್ಷಿ, ಅವರು ಬೆಳೆಸಿರುವಂಥ ನಾಯಕರು ಸಾಕ್ಷಿ. ಇದು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಮೂಲಭೂತವಾಗಿ ಬಹಳಷ್ಟು ಮುಖ್ಯ. ಅತ್ಯಂತ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಗುರುತಿಸಿ ಅವರಿಗೆ ಒಂದು ಇಡೀ ಸಮಾಜದಲ್ಲಿ ನೀನು ಕೂಡ ಒಬ್ಬ ಪ್ರಮುಖನೆನ್ನುವಂಥ ಭಾವನೆಯನ್ನು ಅವರು ಕೊಟ್ಟಿರುವಂಥದ್ದು. ಇವತ್ತು ನಮ್ಮ ಸರ್ಕಾರ ಅವರು ಹಾಕಿರುವಂಥ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ನಾವು ಬರ್ತಾ ಇದ್ದೇವೆ. ಪ್ರತಿ ವರ್ಷ ಸುಮಾರು 625 ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ಪನ್ನು ಸುಮಾರು 8,500 ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೀ ಮೆಟ್ರಿಕ್ ಆ್ಯಂಡ್ ಪೋಸ್ಟ್ ಮೆಟ್ರಿಕ್ ಕೊಡುವಂಥ ಕೆಲಸವನ್ನು ನಾವು 8,50,000 ಮಕ್ಕಳಿಗೆ ಅದನ್ನು ಒದಗಿಸಿ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಹಿಂದುಳಿದ ವರ್ಗದ ವಸತಿ ಶಾಲೆಗಳನ್ನು ಕೂಡ ನಾವು ಮಾಡಿದ್ದೇವೆ. ನಾನು ಇಲ್ಲಿ ಒಂದು ಚಿಂತನೆಯನ್ನು ನಿಮ್ಮ ಮುಂದೆ ಇಡಕ್ಕೆ ಇಚ್ಛೆ ಪಡ್ತೀನಿ. ಅದು ನಮ್ಮ ಸರ್ಕಾರದ ಚಿಂತನೆ. ಬರುವಂಥ ದಿನಗಳಲ್ಲಿ SC, ST, OBC, ಮೈನಾರಿಟಿ ಏನು ವಸತಿ ಶಾಲೆಗಳಿದ್ದಾವೆ, ಅಲ್ಲಿ ಭಾಳಷ್ಟು ಬಂಡವಾಳವನ್ನು ಹಾಕಿದ್ದೇವೆ. ಅಲ್ಲಿ ಎಲ್ಲ ವಸತಿಗೆ ಬೇಕಾಗಿರುವಂಥ ಕಟ್ಟಡ ಕಟ್ಟಿದ್ದೇವೆ, ಎಲ್ಲ ಮಾಡಿದ್ದೇವೆ. ಅದರ ಗುಣಾತ್ಮಕವಾದಂಥ ಉನ್ನತೀಕರಣ ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ಮಕ್ಕಳಿಗೆ ಉನ್ನತ ಶಿಕ್ಷಣದ ಜೊತೆಗೆ ಅಂತಾರಾಷ್ಟ್ರೀಯ ಶಿಕ್ಷಣವನ್ನು ಕೂಡ ಪಡ್ಕೊಳ್ಳುವಂಥ ಅವಕಾಶಗಳನ್ನು ಮಾಡಿಕೊಡುವಂಥದ್ದು ಅವಶ್ಯಕತೆ ಇದೆ. ಹೊಸ ಹೊಸ ಉದ್ಯಮಗಳಲ್ಲಿ, ಉದ್ಯೋಗದಲ್ಲಿ ಅವರಿಗೆ ಅವಕಾಶಗಳನ್ನು ಮಾಡಿಕೊಡುವಂಥ ಅವಶ್ಯಕತೆ ಇದೆ. ಹೀಗಾಗಿ ಅವೆಲ್ಲವನ್ನೂ ಕೂಡ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಸಲುವಾಗಿ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಅವರು ನೀಟ್ ಎಕ್ಸಾಮ್ ಇರ್ಬೋದು, CET ಇರ್ಬೋದು, ಎಲ್ಲದರಲ್ಲೂ ಕಾಂಪಿಟೇಷನ್ ಮಾಡೋದಕ್ಕೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಆದರ್ಶ ಶಾಲೆಗಳನ್ನೆಲ್ಲ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಭಾಷೆಗಳನ್ನು ಕಲಿಸುವಂಥದ್ದು. ಆ ಒಂದು ರೀತಿಯಲ್ಲಿ CBSE ಯಾವ ರೀತಿ ಗೌರವ ಸಿಗ್ತದೋ ಆ ರೀತಿ ಗೌರವ ಸಿಗುವಂಥ ಒಂದು ವ್ಯವಸ್ಥೆಯನ್ನು CBSE ಅಲ್ಲದಿದ್ದರೂ, CBSEಗೆ ನಾವು ಹೋಗದಿದ್ದರೂ ಕೂಡ ಆ ಒಂದು ಸ್ಟ್ಯಾಂಡರ್ಡನ್ನು ಉನ್ನತ ಮಾಡೋದಕ್ಕೆ ಈ ಎಲ್ಲ ವರ್ಗದ ಜನರಿಗೆ ಒಂದು ಹೊಸ ಗುಣಾತ್ಮಕವಾದಂಥ ನೀತಿಯನ್ನು ನಾವು ಮಾಡ್ತೇವೆ ಆ ಮಕ್ಕಳಿಗೋಸ್ಕರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಈಗಾಗಲೇ ನಾವು ಅವರು ಸ್ವಯಂ ಉದ್ಯೋಗ ಮಾಡಲು ಹೊಲಿಗೆ ಯಂತ್ರ, ಬೇರೆ ಬೇರೆ ಕಸಬುಗಳಲ್ಲಿ ನಾವೀಗಾಗಲೇ ಅವರಿಗೆ ಸಾಕಷ್ಟು ಸಹಾಯವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ನಮ್ಮ ಹಿಂದುಳಿದ ವರ್ಗದಿಂದ 1,000 ಯಂತ್ರಗಳನ್ನು ಮತ್ತು 500 ಕಂಪ್ಯೂಟರ್ಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಕೊಡುವಂಥ ಯೋಜನೆಯನ್ನು ಇವತ್ತು ನಾವು ಮಾಡಿದ್ದೇವೆ. 83 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಈಗ ತಾನೇ ಅಲಮಾರಿ ಶಾಲೆಗಳನ್ನು ಮಾಡಬೇಕಂತೇಳಿ ಭಾಸ್ಕರ್ ದಾಸ್ ಅವರು ಏನು ಹೇಳಿದ್ರು, ನಮ್ಮ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ. ಈ ವರ್ಷ 3 ಅಲೆಮಾರಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ. ಈಗಾಗಲೇ 4 ಶಾಲೆಗಳಿದ್ದಾವೆ, ನಿಗಮವೂ ಇದೆ. ಈ 4 ಶಾಲೆಗಳಲ್ಲಿ 2 ಶಾಲೆಗಳಿಗೆ ಕಟ್ಟಡ ಇದೆ, ಇನ್ನೆರಡು ಶಾಲೆಗೆ ಕಟ್ಟಡ ಕಟ್ಟಬೇಕು. ಅದಕ್ಕೂ ಕೂಡ ತಲಾ 6 ಕೋಟಿ ರೂಪಾಯಿಯನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ಈ ಹೊಸ 3 ವಸತಿ ಶಾಲೆಗಳನ್ನು ಕೂಡ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಆಗಿದೆ, ಅದನ್ನು ಪ್ರಾವಿಷನ್ ಮಾಡಿಕೊಂಡಿದ್ದೇವೆ. ಅದನ್ನು ಕೂಡ ಈ ವರ್ಷ ಪ್ರಾರಂಭವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ವಿಶೇಷವಾಗಿ ಅಲೆಮಾರಿ ಜನಾಂಗದ ಒಂದು ಸಂಸ್ಕೃತಿ, ಅವರ ಜೀವನ ಶೈಲಿ, ಅದು ಉಳಿಸ್ಕೊಳ್ಳೋದು ಹೋಗೋದಕ್ಕೆ ಏನು ಅಧ್ಯಯನ ಏನು ಬೇಕು ಅವುಗಳನ್ನು ಯೂನಿವರ್ಸಿಟಿಯಲ್ಲಿ ಮಾಡಿಸೋದಕ್ಕೆ ನಾನು ನಿರ್ಣಯಗಳನ್ನು ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಿಂದುಳಿದ ವರ್ಗದ
ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ವಿವಿಧ ಮುಖಂಡರ ಜೊತೆಗೆ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತು ಸರ್ಕಾರಿ ವಲಯದಲ್ಲಿ ಅವಕಾಶಗಳು ಕಡಿಮೆ ಇದೆ. ನಾನು ಈ ತುಳಿತಕ್ಕೆ ಒಳಗಾಗಿರುವಂಥ ಬಡತನದ ರೇಖೆಯಲ್ಲಿರುವಂಥ ಎಲ್ಲ ವರ್ಗಗಳ ಬಗ್ಗೆ ನನ್ನ ಒಂದು ಚಿಂತನೆ, 3 ಇಗಳು ಬಹಳ ಮುಖ್ಯ ಅವರ ಅಭಿವೃದ್ಧಿಗೆ ಅಂತ: ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್. ಈ 3 ಬಹಳ ಮುಖ್ಯ ಅಂತ ನನ್ನ ಭಾವನೆ. ಹೀಗಾಗಿ ಈಗಾಗಲೇ ಅವ್ರಿಗೆ ನಾನು ಹೇಳಿದಂತೆ ಎಜುಕೇಷನ್ ಕೆಲಸ ಮಾಡ್ತೇವೆ, ಎಂಪ್ಲಾಯ್ಮೆಂಟಲ್ಲಿ ವಿಶೇಷ ಕೆಲಸ ಮಾಡ್ತೀವಿ. ಸರ್ಕಾರಿ ವಲಯದಲ್ಲಿ ಕಮ್ಮಿ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಖಾಸಗಿ ವಲಯದಲ್ಲಿ ಅವರು ಉದ್ಯೋಗನೂ ಪಡ್ಕೋಬೇಕು, ಉದ್ಯಮಗಳು ಆಗಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಅವ್ರಿಗೆಲ್ಲ ರೀತಿಯ ಸಹಾಯ ಆಗುವಂಥ ಅವರ ಉದ್ಯಮಿ ಮಾಡೋದಕ್ಕೆ, ಇನ್ನೊಂದಕ್ಕೆ ಆರ್ಥಿಕವಾಗಿ ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯತೆ ಆ ರೀತಿ ವಿಶೇಷವಾಗಿ ಈ ವರ್ಗಗಳಿಗೆ ನಾನು ಖಂಡಿತವಾಗೂ ಹೊಸ ಯೋಜನೆಗಳನ್ನು ಬರುವಂಥ ದಿನಗಳಲ್ಲಿ ರೂಪಿಸ್ತೇನೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ಹಲವಾರು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಅವರು ಮೊನ್ನೆ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ 30ಕ್ಕಿಂತ ಹೆಚ್ಚು ಹಿಂದುಳಿದ ವರ್ಗದವರ ಸಚಿವರನ್ನು ಮಾಡೋ ಮುಖಾಂತರ ಅವರು ದಾಖಲೆಯನ್ನು ಮಾಡಿದ್ದಾರೆ. ನೀಟಲ್ಲಿ CETಯಲ್ಲಿ ಪ್ರಥಮ ಬಾರಿಗೆ ಹಿಂದುಳಿದ ವರ್ಗದವರಿಗೆ ರಿಸರ್ವೇಷನ್ ಮಾಡಿದ್ದಾರೆ ಮತ್ತು ಹಿಂದುಳಿದ ವರ್ಗದ ರಿಸರ್ವೇಷನ್ ಬಗ್ಗೆ ರಾಜ್ಯಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು ಅವರು ಈ ಹಿಂದುಳಿದ ವರ್ಗದ ಶ್ರೇಯೋಭಿವೃದ್ಧಿಗೆ ನಿರ್ಣಯ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರವು ಕೂಡ ಕೆಲಸವನ್ನು ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿ, ದೇವರಾಜ ಅರಸು ಜನ್ಮ ದಿನಾಚರಣೆ ಇದರ ಸಾರ್ಥಕತೆ ಇಡೀ ವರ್ಷ ಪೂರ್ಣ ಆ ವರ್ಗದ ಜನರ ಮಕ್ಕಳ ಏಳಿಗೆಗಾಗಿ ನಿರಂತರವಾಗಿ ಕೆಲಸ ಮಾಡೋ ಮುಖಾಂತರ ಅವರಿಗೆ ನಮ್ಮ ಗೌರವ ಅರ್ಪಣೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ವೇದಿಕೆ ಉಳಿದವರೆಲ್ಲರೂ ನಮಸ್ಕರಿಸಿ ಪ್ರಶಸ್ತಿ ಪ್ರದಾನವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.